ಆಹಾರ ಪದ್ಧತಿ ಆಗಿದೆ ಸರ್. ಇಲ್ಲೂ ಕೂಡ ಕ್ಯಾಂಟೀನ್ಗಳಲ್ಲಿ ಕಡಿಮೆ ಫುಡ್ ಇದೆ ಅಂತ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಜಿರಳೆ ಪತ್ತೆ ಹೆಚ್ಚಲ್ಲೂ ಕೂಡ ಕಾಕ್ರೋಚ್ ನೋಡಿ, ಶಕ್ತಿ ಸೌಧಕ್ಕೆ ಬರ್ಲಿ, ಇವತ್ತು ಇದರ ಕ್ಯಾಂಟೀನ್ಗೆ ಹೋಗ್ಲಿ, 5 ಸ್ಟಾರ್ ಹೋಟೆಲ್ಗೆ ಹೋಗ್ಲಿ, ಅಥವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ಔಟ್ಲೆಟ್ಗೆ ಹೋಗ್ಲಿ, ಹೋಗೋರೆಲ್ಲ ಮನುಷ್ಯರೇ. ಪ್ರತಿಯೊಬ್ಬರ ಮನುಷ್ಯ ಆರೋಗ್ಯ ಕೂಡ ನಮ್ಗೆ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲಾ ಕಡೆ ತಪಾಸಣೆ ಮಾಡಿ ಅವ್ರವ್ರನ್ನ ಸರಿಪಡಿಸುದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾಳೆ ನೀವು ಅಲ್ಲಿ ಹೋಗಿ ಟೀ ಕುಡಿದ ಪರಿಸ್ಥಿತಿ ಇದಾಗಬಹುದು. ಅಲ್ಲ, ಮತ್ತೆ ವಿಧಾನಸೌಧದಲ್ಲಿ ಇಷ್ಟು ದಿನ ತಮ್ಮ ವಾದ ಬರ್ತಿದ್ದಾರೆ ಸರ್. ಎಂತ ಮಾಡುದು ಈಗ? ನೀವು ಹಾಗೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗ್ತದಾ? ಏನ್ ಮಾಡುದು? ಒಂದಲ್ಲ ಟೈಮ್ ಈಗ ನೋಡಿದ್ದಕ್ಕೆ ಧನ್ಯವಾದ ತಲಿಸ್ಬೇಕು ಈಗ ನನಗೆ. ಇಲ್ಲದ ಜೇರಲ್ಲಿ ಪ್ಲೇಟ್ ಅಲ್ಲಿ ನೀವೆಲ್ಲ ತಿಂದೇ ಇರ್ತಿದ್ವಿ. ಈಗ ಚೇಂಜ್ ಆಗಿದೆ. ನಾವು ನೀವೆಲ್ಲ ಸಿಸಿಟಿವಿ ಕ್ಯಾಮೆರಾ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗಿದೆ. ಖಂಡಿತವಾಗಿ ಈಗ ಹೇಳಿದ್ದೇವೆ, ಕೃತಕ ಪನ್ನೀರಲ್ಲ ಯಾವ್ದು ಕೂಡ ಇರಬಾರ್ದು. ಕೃತಕ ಬ್ಯಾನ್ ಎಲ್ಲ ಆದ ಕಾರಣ ಅದಕ್ಕೆ ಸಪ್ರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆಕ್ಟ್ ಅಲ್ಲಿ ಇದೆ. ಕೃತಕವಾಗಿ ಎಲ್ಲಿ ಸಿಕ್ಕಿದ್ರು ಕೂಡ ಅಂತವಾದ ಕಠಿಣವಾದ ಕ್ರಮ ತೆಗೊಳ್ತೇವೆ. ಅದಕ್ಕೆ ಸಪ್ರೇಟ್ ಆದ ಒಂದು ಆದೇಶ ಬರ್ಬೇಕಂತ ಏನಿಲ್ಲ, ಸ್ಪಷ್ಟತೆ ಇದೆ. ಸರ್, ಆಮೇಲೆ ಇವತ್ತಿಂದ ಸರ್ ಇದು ಪಾನ್ ಗುಟ್ಕಾ ಎಲ್ಲ ನಿಷೇಧ ಆಗಿದೆ ಕರ್ನಾಟಕದಲ್ಲಿ. ನಿಷೇಧ ಎರಡು ಏನಾಗ್ತದೆ, ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂತದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ನಮ್ಮ ಕಾನೂನು ವ್ಯಾಪ್ತಿ ಮಾಡ್ಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಬೇಗ ಹೋಗ್ಬೋದು, ಬೈತಾರ ನ್ಯೂಸ್ ಸ್ಪೀಕರ್ ಆಗಿ ಲೇಟ್ ಆಗ್ತಿದೆ ಅಂತ ಹೇಳಿ. ಬೇಗ